ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕರ ಆಹಾರದ ಬಗ್ಗೆ ಜನರಲ್ಲೇ ಹೆಚ್ಚಿನ ಅರಿವು ಮೂಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿಯೇ ಸುಲಭವಾಗಿ ದೊರೆಯುವ ಮೆಂತೆ ತನ್ನ ಮಹತ್ವವನ್ನು ಸಾಬೀತುಪಡಿಸ್ತಾ ಇದೆ. ಹಾಗಾದ್ರೆ ಏನು ಇದರ ವಿಶೇಷತೆ ಅಂತ ನೋಡ್ತಾ ಹೋಗೋಣ. ಸಣ್ಣ ಕಾಳಿನಂತಿರುವಂತಹ ಮೆಂತೆ ದೇಹಕ್ಕೆ ಅಗತ್ಯವಾದ ಅನೇಕ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ಉತ್ತಮ ಆರೋಗ್ಯವನ್ನ ಕಾಪಾಡಲು ನೆರವಾಗ್ತಾ ಇದೆ. ಅದೆಷ್ಟೇ ಒತ್ತಡಗಳಿದ್ರೂ ಕೂಲ್ ಆಗಿರುವಂತೆ ಮಾಡ್ತಾ ಇದೆ. ಮೆಂತೆ ಬೀಜದಲ್ಲಿ ಕಬ್ಬಿಣಾಂಶ, ನಾರಿನಾಂಶ, ಪ್ರೋಟೀನ್, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಪೊಟ್ಯಾಷಿಯಂ ಮತ್ತು ವಿವಿಧ ಆಂಟಿ ಆಕ್ಸಿಡೆಂಟ್ಗಳು ಸಹ ಸಮೃದ್ಧವಾಗಿವೆ. ಇವು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದರ ಜೊತೆಗೆ ಹಲವು ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಕಾರಿ ಎಂದು ತಜ್ಞರು ತಿಳಿಸಿದ್ದಾರೆ. ಹಾಗಾದ್ರೆ ಮಧುಮೇಹದಿಂದ ಬಳಲುತ್ತಿರುವವರಿಗೆ ಮೆಂತೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ಹೇಳ್ತಾರೆ. ಮೆಂತೆಯಲ್ಲಿರುವ ನಾರಿನಾಂಶ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ವೈದ್ಯರ ಸಲಹೆಯೊಂದಿಗೆ ಮೆಂತೆಯನ್ನ ನಿಯಮಿತವಾಗಿ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು. ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿಯೂ ಮೆಂತೆ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಹೊಟ್ಟೆ ಉಬ್ಬರ, ಅಜೀರ್ಣ, ಮಲಬದ್ಧತೆ ಮುಂತಾದ ಸಮಸ್ಯೆಗಳಿಗೂ ಸಹ ಈ ಎಲ್ಲಾ ಸಮಸ್ಯೆಗಳನ್ನ ಕಡಿಮೆ ಮಾಡಲು ಮೆಂತೆ ಸಹಕಾರಿಯಾಗಿದೆ. ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಮೆಂತೆ ಕಾಳುಗಳನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿದೆ. ಇನ್ನು ಮೆಂತೆ ಹೃದಯದ ಆರೋಗ್ಯಕ್ಕೂ ಉತ್ತಮ. ಇದು ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಸಹ ಕಡಿಮೆ ಮಾಡಲು ನೆರವಾಗುವುದರ ಜೊತೆಗೆ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಅಲ್ಲದೆ ದೇಹದ ತೂಕ ನಿಯಂತ್ರಣದಲ್ಲಿಯೂ ಮೆಂತೆ ಸಹಾಯಕವಾಗುತ್ತದೆ. ಕೂದಲು ಉದುರುವ ಸಮಸ್ಯೆ, ಚರ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಜೊತೆಗೆ ಮೆಂತೆ ಉಪಯುಕ್ತವಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಮೆಂತೆ ಕಾಳುಗಳಿಂದ ತಯಾರಿಸಿದ ಪೇಸ್ಟ್ ಅನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಬಲವಾಗಲು ಜೊತೆಗೆ ಹೊಳಪನ್ನ ಸಹ ಹೆಚ್ಚಿಸುವುದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಹಾಗಾದ್ರೆ ಚರ್ಮದ ಕಾಂತಿ ಹೆಚ್ಚಿಸಲು ಸಹ ಇದು ಸಹಾಯ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಇದ್ದಲ್ಲಿ ಖಂಡಿತವಾಗಿಯೂ ಸಹ ಚರ್ಮದ ಕಾಂತಿ ಹೆಚ್ಚಿಸಲು, ಮೊಡವೆ ಸಮಸ್ಯೆನ ಕಡಿಮೆ ಮಾಡಲು ಸಹ ಮೆಂತೆ ಸಹಕಾರಿಯಾಗಿದೆ. ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಮೆಂತೆಯನ್ನ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಅನೇಕ ಪ್ರಯೋಜನಗಳನ್ನ ಪಡೆಯಬಹುದು. ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಮೆಂತೆ ಕಾಳುಗಳನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬಹುದು ಅಥವಾ ಪೇಸ್ಟ್ ಮಾಡಿಕೊಂಡು ಮೊಸರು ಸೇರಿಸಿ ತಲೆ ಕೂದಲಿಗೆ ಹಚ್ಚಬಹುದು. ಇದರಿಂದ ದೇಹದ ಉಷ್ಣ ಕಡಿಮೆಯಾಗಿ ಕೂಲ್ ಆಗಿಡಲು ಮೆಂತೆ ಸಹಾಯ ಮಾಡುತ್ತೆ. ಇನ್ನು ಮೆಂತೆ ಮುದ್ದೆಯನ್ನು ಸಹ ತುಪ್ಪದ ಜೊತೆ ಸೇರಿಸಿ ತಿಂದರೆ ಅದರ ಟೇಸ್ಟ್ ದುಪ್ಪಟ್ಟಾಗುತ್ತೆ. ಹಾಗೆ ಮೆಂತೆ ದೋಸೆ, ಮೆಂತೆ ರೊಟ್ಟಿ, ಮೆಂತೆ ಮುದ್ದೆ ಅಥವಾ ಸಿರಿಧಾನ್ಯಗಳ ಜೊತೆ ಮೆಂತೆಯನ್ನ ಬೆರೆಸಿ ತಿನ್ನಬಹುದಾಗಿದೆ. ಒಟ್ಟಾರೆಯಾಗಿ ಸಣ್ಣ ಕಾಳಿನಂತಿರುವಂತಹ ಮೆಂತೆ ಆರೋಗ್ಯದ ಖಜಾನೆಯನ್ನ ಸರಿ ಮಾಡಿ ನಿಯಮಿತ ಹಾಗೂ ಮಿತ ಪ್ರಮಾಣದಲ್ಲಿ ಮೆಂತೆಯನ್ನ ಬಳಸುವುದರಿಂದ ಉತ್ತಮ ಆರೋಗ್ಯ ಮತ್ತು ಉತ್ತಮ ಜೀವನ ಶೈಲಿಯನ್ನ ಹೊಂದಲು ಸಾಧ್ಯವಾಗಿದೆ. ಇದೇ ರೀತಿಯಾಗಿ ಇನ್ನಷ್ಟು ಮಾಹಿತಿಗಾಗಿ ಮಿಸ್ ಮಾಡದ ನೋಡ್ತಾ ಇರಿ ಅಶ್ವ ಹೆಲ್ತ್.